ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ವೆಜಿಟಬಲ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಮನೇಲಿ ಟಿಫನ್ನಿಗೆ. ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಟೇಸ್ಟ್ ಮಾಡಿ ಹೇಳಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮಸಾಲೆ ತಗೊಂಡಿದ್ದೀನಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಕ್ಯಾರೆಟ್, ಈರುಳ್ಳಿ, ಬೀನ್ಸು, ಆಯಿಲು, ರುಚಿ ತಕ್ಕ ಉಪ್ಪು, ರೈಸ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. 100 ಗ್ರಾಮ್ ಎಷ್ಟು ಎಣ್ಣೆ ಬೇಕು. ಅದಕ್ಕೆ ಕಡಲೆಬೇಳೆ ಫಸ್ಟ್ ಹಾಕ್ತೀನಿ, ಒಂದು ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ. ಅದಕ್ಕೆ ಸಾಸಿವೆ 1 ಸ್ಪೂನು, ಜೀರಿಗೆ ಹಾಕ್ತಿದ್ದೀನಿ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆ ಟಿಫನ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ. ಈಗ ಇದಕ್ಕೆ ಹಸಿಮೆಣಸು, ಇದು ಆಯಿಲಲ್ಲೇ ಫ್ರೈ ಆಗಿದ್ರೆ ಚೆನ್ನಾಗುತ್ತೆ ಫ್ರೆಂಡ್ಸ್. ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೀನ್ಸು ಎಲ್ಲ ನಾನು ಸ್ವಲ್ಪ ಉದ್ದಕ್ಕೆ ಬರೋಂಗೆ ಹೆಚ್ಕೊಂಡಿದ್ದೀನಿ. ಬೀನ್ಸ್ ಕ್ರಾಸ್ ಮೇಲೆ ಹೆಚ್ಚಿದ್ರೆ ಉದ್ದುದ್ದ ಬರುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾರೆಟು, ಆಲೂಗಡ್ಡೆ, ಚೆನ್ನಾಗಿ ಆಯಿಲಲ್ಲೇ ಬೇಯ್ತಾ ಇದೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ್ರೆ ತರಕಾರಿ ಬೇಗ ಬೇಯುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬೆಂದಾದಮೇಲೆ ನಾನೊಂದು ಸ್ವಲ್ಪ ಇದಕ್ಕೆ ರಸಮ್ ಪೌಡ್ರ್ ಹಾಕ್ಕೊಳ್ತೀನಿ. ಪಲಾವ್ ಪೌಡ್ರ್ ಹಾಕ್ಬಿಟ್ರೆ ಅದು ಪಲಾವ್ ಆಗ್ಬಿಡುತ್ತೆ, ಟೇಸ್ಟ್ ಇದಾಗಲ್ಲ. ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ, ಹುಣಸೆ ಹುಳಿ. ಇಲ್ಲಾಂದರೆ ನಾವು ನಿಂಬೆ ಹುಳಿನಾದರೂ ಹಾಕ್ಕೊಬೋದು. ಈಗ ಅದು ತರಕಾರಿ ಬೆಂದ ಮೇಲೆ ಮಸಾಲೆ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ರೆಡಿಯಾಗಿದೆ ಫ್ರೆಂಡ್ಸ್ ಒಗ್ಗರಣೆ. ಈಗ ಇದಕ್ಕೆ ರೈಸ್ ಹಾಕ್ತಾ ಇದ್ದೀನಿ. ಈ ರೈಸು ನಿಧಾನ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸು. ನಾವು ಹೆಚ್ಚು ಮಿಕ್ಸ್ ಮಾಡಿಬಿಟ್ರೆ ಅಗಳೆಲ್ಲ ಪೀಸ್ ಆಗುತ್ತೆ, ಮುದ್ದೆ ಆದಂಗೆ ಆಗ್ಬಿಡುತ್ತೆ ರೈಸು. ಹಾಗಾಗಿ ಅಗಳ ರೀತಿಯೇ ಇರಲಿ ಅಂತ ನಿಧಾನ ಇದು ಮಾಡ್ತಾ ಇದ್ದೀನಿ. ರೆಡಿ ಆಯ್ತು ಫ್ರೆಂಡ್ಸ್ ನಮ್ಮನೆ ಇವತ್ತು ಟಿಫನ್ ಇದು. ನೀವು ಮಾಡಿ ಫ್ರೆಂಡ್ಸ್, ಇವತ್ತು ಮಾಡಿ ಹೇಗಿದೆ ಅಂತ ಹೇಳ್ರಿ ನನಗೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಟೇಸ್ಟ್ ಮಾಡಿ.